ಪಂಚಾಯಿತಿಯ ಎರಡನೇ ಪ್ರಮುಖ ಸುದ್ದಿಯನ್ನು ನೋಡ್ತಾ ಇದ್ವಿ. ಗೃಹಲಕ್ಷ್ಮಿಗೆ ಗ್ಯಾರಂಟಿ ಇಲ್ವಾ? ಈ ಪ್ರಶ್ನೆ ಉದ್ಭವ ಆಗುವುದಕ್ಕೂ ಸರ್ಕಾರವೇ ನೇರ ಕಾರಣ. ಜನಸಾಮಾನ್ಯರು ಬಹಳ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈ ಹಣ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಜೊತೆಗೆ ಜನ ಏನ್ ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ, ಆ ಬಗ್ಗೆನೂ ನೋಡ್ತಾ ಹೋಗೋಣ. ಗ್ಯಾರಂಟಿಗಳಿಂದ ಗೆದ್ದ ಸರ್ಕಾರದಿಂದಲೇ ಗ್ಯಾರಂಟಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇದು ಪ್ರತಿಪಾದನೆ ಆಗ್ತಾ ಇದೆ. ಅಂದ್ರೆ ಮೆಸೇಜ್ ಹೋಗ್ತಾ ಇದೆ ಜನಗಳಿಗೆ. ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಗೆದ್ದಂತಹ ಸರ್ಕಾರದಿಂದಾನೇ ಈ ಗ್ಯಾರಂಟಿಗಳಿಗೆ ಗ್ಯಾರಂಟಿ ಕೊಡುವಂತಹ ಶಕ್ತಿ ಇಲ್ಲ ಆಗಿದೆ ಅನ್ನೋದು. ಇನ್ನು ಮತ್ತೊಂದು, ಕಳೆದ 3-4 ತಿಂಗಳಿಂದಲೂ ಕೂಡ ಗೃಹಲಕ್ಷ್ಮಿ ದುಡ್ಡು ಹಾಕಿಲ್ಲ ಸರ್ಕಾರ. ನೋಡಿ, 1 ತಿಂಗಳಾದ್ರೆ ಜನ ತಡ್ಕೊಂಡ್ರು, 2ನೇ ತಿಂಗಳು ಕೂಡ ತಡ್ಕೊಂಡ್ರು, ಹಣ ಬಂದಿಲ್ಲ ಅಂತ. ಅದಾದ್ಮೇಲೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಲಾಯಿತು ಸಚಿವರಿಗೆ, ಸಂಬಂಧಪಟ್ಟಂತ ಇಲಾಖೆಯ ಸಚಿವರಿಗೆ. ಅವರು ಕೊಟ್ಟಂತ ಸಬೂಬು ಎಲ್ಲ ದುಡ್ಡು ಹೊಂದಿಸ್ತಾ ಇದ್ದೀವಿ, ಇನ್ನೇನು ಹಾಕ್ಬಿಡ್ತೀವಿ, ಎಲ್ಲ ತಿಂಗಳದ್ದು ಸೇರಿ ದುಡ್ಡನ್ನ ಒಟ್ಟಿಗೆ ಹಾಕ್ಬಿಡ್ತೀವಿ ಅಂತ. ಸೊ ಅದು ಇಲ್ಲಿವರೆಗೂ ಆಗಿಲ್ಲ. 3-4 ತಿಂಗಳು ಯಾವಾಗ ಕಳೀತಾ ಬಂತೋ ಜನರ ಆಕ್ರೋಶದ ಕಟ್ಟೆ ಈಗ ಒಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ. ನಿಮ್ಮ ಗ್ಯಾರಂಟಿಗಳನ್ನೇ ನಂಬಿ ನಾವು ಓಟ್ ಹಾಕಿದ್ದು, ಅವಾಗ ಭರವಸೆ ಕೊಟ್ಟು ಈಗ ಯಾಕೆ ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನ ಸಹಜವಾಗಿ ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ. ಗೃಹಲಕ್ಷ್ಮಿ ದುಡ್ಡು ಎಲ್ಲಿ ಅಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ಉತ್ತರ ಬರ್ತಾ ಇದೆ ಸಚಿವರುಗಳಿಂದ. ಯಾವ ಕಾರಣಕ್ಕಾಗಿ 3-4 ತಿಂಗಳಿಂದ ಹಣ ಹೋಗಿಲ್ಲ ಗೃಹಲಕ್ಷ್ಮಿಯರಿಗೆ ಅನ್ನುವಂಥದ್ದು ಕೇಳಿದ್ರೆ, ಪ್ರಶ್ನೆಗಳನ್ನ ಕೇಳಿದ್ರೆ ಒಬ್ಬೊಬ್ಬ ನಾಯಕರದ್ದು ಒಂದೊಂದು ಆಂಗಲ್ನ ರೀತಿ, ಜೊತೆಗೆ ಒಂದೊಂದು ಟೋನ್ಗಳಲ್ಲಿ ಮಾತನಾಡ್ತಾ ಇದ್ದಾರೆ ಸರ್ಕಾರದ ಸಚಿವರು. ಸೊ ಇದಕ್ಕೆ ಸಬೂಬನ್ನ ಕೊಡುವಂತ ಕೆಲಸ ಸರ್ಕಾರದಿಂದ ಆಗ್ತಾ ಇದೆ. ಗೃಹಲಕ್ಷ್ಮಿ ದುಡ್ಡು ಎಲ್ಲಿ ಅಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ಉತ್ತರ ಆಗಿದೆ. ಗ್ಯಾರಂಟಿ ದುಡ್ಡು ತಿಂಗಳ ಸಂಬಳ ಅಲ್ವಲ್ಲ ಅಂದಿದ್ರು ಸಚಿವ KJ ಜಾರ್ಜ್. ಇಂಧನ ಸಚಿವ ಮಾತನಾಡಿದ್ರು ಈ ಸಂಬಂಧಪಟ್ಟಂಗೆ. ಗ್ಯಾರಂಟಿ ದುಡ್ಡೇನು ತಿಂಗಳ ಸಂಬಳ ಅಲ್ವಲ್ಲ, ಸ್ಯಾಲ್ರಿ ಅಲ್ವಲ್ಲ, ಪ್ರತಿ ತಿಂಗಳು ಡೇಟ್ ಕ್ರಾಸ್ ಆಗ್ಲಾರ್ದಂಗೆ ಕೊಡೋದಕ್ಕೆ ಅದೇನು ತಿಂಗಳ ಸಂಬಳ ಅಲ್ವಲ್ಲ ಅಂತ KJ ಜಾರ್ಜ್ ಈ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಇದು KJ ಜಾರ್ಜ್ ಅವರ ಆಂಗಲ್ ಈ ಒಂದು ಗೃಹಲಕ್ಷ್ಮಿ ಗ್ಯಾರಂಟಿ ಬಗ್ಗೆ ಪ್ರಶ್ನೆ ಮಾಡಿದಾಗ. ಇನ್ನು ಜಾರ್ಜ್ ಬಳಿಕ ಇದೀಗ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಶಾಕಿಂಗ್ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಅನ್ನೋದನ್ನು ಕೂಡ ನಮಗೆ ತೋರಿಸ್ತೀವಿ. ಏನ್ ಹೇಳಿದ್ರು DK ಶಿವಕುಮಾರ್ ಅಂತ. ಗೃಹಲಕ್ಷ್ಮಿ ದುಡ್ಡನ್ನ ತಿಂಗಳು ತಿಂಗಳು ಹಾಕ್ತೇವೆ ಅಂದಿದ್ದಾರೆ, ಅಂದಿದ್ವಾ ಅಂತ DK ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ನಾವು ಪ್ರಶ್ನೆ ಮಾಡಿದಾಗ ತಿಂಗಳು ತಿಂಗಳು ನಾವು ಕೊಡ್ತಿದ್ವಿ ಅಂತ ಹೇಳಿದ್ವೇನಪ್ಪ ಅಂತ DK ಶಿವಕುಮಾರ್ ಅವರು ಮರು ಪ್ರಶ್ನೆಯನ್ನ ಮಾಡಿರೋದು. ಗೃಹಲಕ್ಷ್ಮಿ ದುಡ್ಡನ್ನ ತಿಂಗಳು ತಿಂಗಳು ಹಾಕ್ತೀವಿ ಅಂತ ನಾವೇನಾದ್ರೂ ಹೇಳಿದ್ವಾ ಈ ಗ್ಯಾರಂಟಿಯನ್ನ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ? ಗೃಹಲಕ್ಷ್ಮಿ ದುಡ್ಡನ್ನ 2,000 ಕೊಡ್ತೀವಿ ಪ್ರತಿ ತಿಂಗಳು ಅಂತ ಹೇಳಿದ್ವಿ, ಆದ್ರೆ ತಿಂಗಳು ತಿಂಗಳು ಹಾಕ್ತೀವಿ ಅಂತ ಹೇಳಿದ್ವಾ ಅನ್ನುವಂಥ ಆಂಗಲ್ ನಲ್ಲಿ ಮಾತನಾಡಿದ್ದಾರೆ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು. ಗೃಹಲಕ್ಷ್ಮಿ ಫಲಾನುಭವಿಗಳನ್ನ ಕಾಂಟ್ರಾಕ್ಟರ್ಗಳಿಗೆ ಹೋಲಿಸಿ ಮಾತನಾಡಿದ್ದಾರೆ DK ಶಿವಕುಮಾರ್. ಅಂದ್ರೆ ಪ್ರತಿ ತಿಂಗಳು ದುಡ್ಡು ಬಂದ್ಬಿಡಬೇಕು ಅನ್ನುವಂಥ ರೀತಿಯಲ್ಲಿ ಕಾಂಟ್ರಾಕ್ಟರ್ಗೆ ಹೋಲಿಕೆ ಮಾಡಿ DK ಶಿವಕುಮಾರ್ ಮಾತನಾಡಿರೋದು. ಗೃಹಲಕ್ಷ್ಮಿಯ ಈ 2,000 ಹಣವನ್ನ ಏನು ಪಡಿತಾ ಇದ್ದಾರೆ ಅವರನ್ನ ಹೋಲಿಕೆ ಮಾಡಿ ಮಾತನಾಡಿದ್ರು. ಕಾಂಟ್ರಾಕ್ಟರ್ ಕೆಲಸ ಮಾಡಿ ವರ್ಷಗಟ್ಟಲೆ ಕಾಯೋದಿಲ್ವಾ ಅಂತ ಸಮಜಾಯಿಷಿ ಕೊಟ್ಟಿರೋದು DK ಶಿವಕುಮಾರ್. ಈ ಹೇಳಿಕೆ ನಂತರದಲ್ಲಿ ಒಂದು ರೀತಿ ಸಮಜಾಯಿಷಿ ಕೊಟ್ಟಿದ್ದಾರೆ. ಅಂದ್ರೆ ಓಟ್ ಹಾಕಿದ್ದು ಕಾಂಟ್ರಾಕ್ಟರ್ ಅನ್ನುವಂಥ ರೀತಿ, ಓಟ್ ಹಾಕಿ ಸ್ವಲ್ಪ ದಿನ ಕಾಯಬೇಕು ಅನ್ನುವಂಥದ್ದು. ಅಂದ್ರೆ ಕೆಲಸ ಆದ ನಂತರದಲ್ಲಿ ಒಂದಷ್ಟು ದಿನ ಕಾದ ನಂತರದಲ್ಲಿ ಆ ಹಣ ಬಂದು ಅಕೌಂಟಿಗೆ ಬೀಳುತ್ತೆ. ಗೃಹಲಕ್ಷ್ಮಿ ಬರುತ್ತೆ, ಸ್ವಲ್ಪ ದಿನ ಕಾಯಬೇಕು ಎನ್ನುವ ಮೂಲಕ ಸಸ್ಪೆನ್ಸ್ ಕೊಟ್ಟಿದ್ದಾರೆ DK ಶಿವಕುಮಾರ್. ಅಂದ್ರೆ ಇದಕ್ಕಿನ್ನೂ ತಾರ್ಕಿಕ ಅಂತ್ಯ ಸರ್ಕಾರದಿಂದ ಇನ್ನೂ ಸಿಕ್ಕಿಲ್ಲ ಅಂದ್ರೆ ಒಂದು ಸ್ಪಷ್ಟವಾದಂತ ಉತ್ತರ ಜನಸಾಮಾನ್ಯರಿಗೆ, ಯಾರೆಲ್ಲ ಈಗ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ 3-4 ತಿಂಗಳಿಂದ ಹಣ ಬಂದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ, ಅವರಿಗೆ ಒಂದು ಸ್ಪಷ್ಟವಾದಂತ ಉತ್ತರ ಇನ್ನೂ ಸಿಕ್ಕಿಲ್ಲ. ಸಸ್ಪೆನ್ಸ್ ಅನ್ನೇ ಕಾಯ್ದುಕೊಂಡಿದೆ ಸರ್ಕಾರ. ಗೃಹಲಕ್ಷ್ಮಿ ಹಣ ಬರುತ್ತೆ, ಕಾಯಬೇಕು ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ಗೃಹಲಕ್ಷ್ಮಿ ದುಡ್ಡಿಗೆ ಗ್ಯಾರಂಟಿ ಇಲ್ಲ. ಗೃಹಲಕ್ಷ್ಮಿ ಅನ್ನುವಂಥ ಒಂದು ಗ್ಯಾರಂಟಿ ಏನಿದೆ, ರಾಜ್ಯ ಸರ್ಕಾರದ ಗ್ಯಾರಂಟಿ, ಈ ಗ್ಯಾರಂಟಿಗೆ ಸದ್ಯಕ್ಕೆ ಗ್ಯಾರಂಟಿ ಇಲ್ಲ ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕರೆಕ್ಟಾಗಿ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಈಗ ಯಾರೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ, ಕಾಂಟ್ರಾಕ್ಟ್ ಮಾಡ್ಬೇಕು, ಅವ್ನು ಕಾಂಟ್ರಾಕ್ಟ್ ಮಾಡಿ ಮಾಡಕ್ಕೆ ದುಡ್ಡು ಬರ್ತದ? 2 ವರ್ಷ, 1 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಇವೆಲ್ಲ ಆಗ್ತಾ ಇರ್ತದೆ. ಇದು DK ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ. ಮತ್ತೊಂದು ಕಡೆ ಈಗ 3-4 ತಿಂಗಳಿಂದ ಕಾಯ್ತಾ ಇದ್ದಾರಲ್ಲ ಹಣ ಬರುತ್ತೆ ಅಂತ,
ಈ ಗೃಹಲಕ್ಷ್ಮಿ ದುಡ್ಡು ಬಾರದೇ ಇರುವಂತಹ ಫಲಾನುಭವಿಗಳು ಏನು ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ, ಏನು ಮಾತನಾಡಿದ್ರು ಅದನ್ನು ಕೇಳಿಸಿ. ಈ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ ಸರ್. ಈಗ ನಾವು ಅದನ್ನು ನಂಬ್ಕೊಂಡು ಸಂಘದಾಗ ಸಾಲಾಗಿಲ್ಲ ತೆಗ್ಸಿರ್ತೀವಿ. ಆಮ್ಯಾಗಿದ್ದ ಹುಡುಗರು ಎಜುಕೇಷನ್ಗೆ ಬರ್ತೈತಿ, ಅನುಕೂಲ ಆಕೈತಿ ಅಂತ ದುಡ್ಡು ಜಮಾ ಮಾಡಿ ಇಟ್ಕೊಂಡು ಕಟ್ಟಾಕ್ ಬರ್ತೈತಿ ಅಂತ ನಂಬಿ ಸಂಘದಾಗ ಸಾಲಾಗಿಲ್ಲ ತೆಗ್ಸಿರ್ತೀವಿ. ಸಾಲ ಕಟ್ಟೋದು ಸಮಸ್ಯೆ ಆಗೈತಿ, ಮಕ್ಕಳ ಎಜುಕೇಷನ್ ಸಮಸ್ಯೆ ಆಗೈತಿ. ಈಗ ಫ್ರೀ ಬಸ್ಸು ಬಂದ್ ಮಾಡಲಿ, ಗೃಹಲಕ್ಷ್ಮಿನೂ ಬಂದ್ ಮಾಡಲಿ, ರೈತರ ಸಾಲ ಮನ್ನಾ ಮಾಡಲಿ, ಮಕ್ಕಳ ಎಜುಕೇಷನಿಗೆ ದುಡ್ಡು ಹಾಕಲಿ, ಹಂಗೆ ಮಾಡಲಿ. ಒಂದು ಇಲ್ಲ ನಡೆದಂತೆ ನುಡಿತೇವೆ ಅಂತಾರಲ್ಲ ಆ ರೀತಿ ಹಣ ಹಾಕಲಿ. ಭಾಳ ಸಮಸ್ಯೆ ಆಗೈತೆ ರೀ ಸರ್. ನಾವು ಮಕ್ಕಳು ಸಾಲಿ ದುಡ್ಡು ಅದರಿಂದ ಕಟ್ಬೇಕಂತೇಳಿ ಈಗ ಅನುಕೂಲ ಮಾಡ್ಕೊಂಡಿದ್ವಿ ರೀ. ಈಗ ಇದು ಹಿಂಗೆ ಮಾಡಿದ ಕರಿ ನಮಗೆ ಮೊದಲು ನಮ್ಮ ಜೀವನ ನಾವು ಹೆಂಗೆ ಮಾಡ್ಬೇಕನ್ನೋದು ನಾವು ನಮ್ಗೆ ಹೊಂದ್ಕಿತ್ರಿ. ಅದು ಇವ್ರು 2000 ರೂಪಾಯಿ ಹಾಕೋದ್ರಿಂದ ನಾವು ಇದು ಮತ್ತೆಲ್ಲ ನಮ್ಮದು ಜೀವನದ ಎಲ್ಲ ಅದ್ಲ ಬದ್ಲಿ ಮಾಡ್ಕೊಂಡು ಇದು ಹಂಗೆ ಬರ್ತೈತಿ, ಇದನ್ನ ಅಲ್ಲಿ ಮಾಡಿದತ್ತು, ಇದನ್ನ ಇಲ್ಲಿ ಮಾಡಿದ್ರೆ ಹಿಂಗೆಲ್ಲ ಮಾಡ್ಕೊಂಡು ರೀ. ಈಗ ಬರಲಿಲ್ಲ ಅಂದಾಗ ನಮಗೆ ಭಾಳ ಸಮಸ್ಯೆ ಆಗೈತೆ ರೀ. ನಾವು ಮೊದ್ಲೇಕೆ ನಮ್ಮ ಜೀವನ ಇತ್ತಲ್ಲ ಅದ ಚಲೋ ಐತಲ್ಲ. ಇವ್ರು 2000 ರೂಪಾಯಿ ತಂದು ನಮ್ಗೇನು ಅನುಕೂಲ ಆಗಲಿಲ್ಲ. ಸುಮ್ಮನೆ ಹಾಕಲಿಲ್ಲ ಅಂದ್ರೆ ಅದು ಚಲೋನೇ ಐತ್ರಿ. ಇದು ಹಾಕ್ತೇವೆ ಅಂತೇಳಿ ಈಗ ಅದನ್ನ ಇದು ಮಾಡಿ ಈಗ 3-4 ತಿಂಗಳಿಂದ ಬಂದೇ ಇಲ್ಲ ರೀ ದುಡ್ಡು. ಶ್ರೀಮಂತರ ಮಕ್ಕಳು ದೊಡ್ಡ ಸಾಲಿ ಒಳಗೆ ಸಾಲಿ ಕಲಿತಾರ. ನಮ್ಮ ಮಕ್ಕಳು ಹಂಗೆ ಅಂತ ಸಾಲಿ ಕಳಿಸ್ಬೇಕು, ನಮ್ಮ ಮಕ್ಕಳು ಕಲಿಸ್ಬೇಕನ್ನ ನಮ್ಗೆ ಆಸೆ ಇರ್ತೈತೆ ರೀ. ಈ ಹಣ ನೆಚ್ಕೊಂಡು ನಮ್ಮ ಮಕ್ಕಳನ್ನ ದೊಡ್ಡ ಶಾಲೆ ಕಳಿಸಿದ್ವಿ. ಇವ್ರು ಹಾಕೋದು ಬಿಟ್ಬಿಟ್ರು. ಈಗ ಮಕ್ಕಳು ಸಣ್ಣ ಗೌರ್ಮೆಂಟಿನ ಸಾಲಿ ಕಳಿಸ್ಬೇಕಂದ್ರೆ ಒಲ್ಲೆ ಅಂತ ಕುಂತಾರೆ. ಮಕ್ಕಳನ್ನ ಸಾಲಿ ಕಳಿಸ್ತಿರೋ ಸಾಲಿ ಬಿಡಿಸ್ತಾರೆ. ಇಂಥದ್ರಾಗ ಅವ್ರನ್ನ ಮಕ್ಕಳನ್ನ ನೋಡ್ತಿರೋ ಇದನ್ನ ನೋಡ್ತಾರೆ. ನಾವು ಇವ್ರನ್ನ ನಂಬಿ ಮಕ್ಕಳನ್ನ ಸಾಲಿ ಹಚ್ಚಿಬಿಟ್ವಿ. ದೊಡ್ಡ ಸಮಸ್ಯೆ ಆಗಿಬಿಟ್ಟದ್ರಿ. ಈಗ ಅವ್ರು ಕೊಡಲಿಲ್ಲ ಮತ್ತು ನಾ ಎಲ್ಲಿದ್ದು ಹಾಕನ್ರಿ ನಾವು. ಈಗ ನಮ್ಲಿದ್ದು ಅವ್ರು ಆರಿಸ್ಬಿಡ್ತಾರೆ. ಅವ್ರದ್ದು ನಾವು ಹಾಕಲಿಲ್ಲ ಮತ್ತು ನಾವೇ ಮಾಡೋಕ್ಕಾಕತ್ರಿ. ಈಗ ಅವ್ರು ಹೇಳ್ದಂಗೆ ನಾವು ಕೇಳ್ತೇವ್ರಿ. ನಾವು ಹೇಳ್ದಂಗೆ ನಮಗೆ ಹಾಕ್ಬೇಕ್ರಿ. ಚುನಾವಣೆ ಬಂದ್ರೆ ಚಂದ ತಿಂಗಳ ಬಂದ್ರೆ ಹಾಕಿದ್ರಿ, ಇಲ್ಲ ತಂದ್ರಿ ಇಲ್ರಿ. ಒಟ್ಟರು ಮಾತಾಡಿ ಬಿಡ್ತಾರೆ. ಅವ್ರು ಕೊಡೋದು ಬೇಡ, ನಾವು ಹಾಕೋದು ಬೇಡ್ರಿ. ನಮ್ಲಿದ್ದು ಆರ್ಸ್ ಬಂದು ಅವ್ರು ಮುಂದುವರಿತಾರೆ. ಅವ್ರು ಮುಂದುವರ್ದಿಂದ ನಮಗೊಂದಿಟ್ಟು ಆಧಾರ ಮಾಡ್ಬೇಕ್ರಿ. ಅವ್ರು ನಾವು ಬಂದೇವಿ, ಅವ್ರು ಬಡವ್ರು, ನಾವು ಕರ್ಣ ತೋರಿಸ್ಬೇಕು ಅನ್ನೋದು. ಹೋಗೋದು ಹೊಳ್ಳಿ ಬರ್ದು ಹೋಗೋದು ಹೊಳ್ಳಿ ನಾವು ಕಾಲಿಲ್ದ್ರೆ ಎಲ್ಲಿ ಮಟ್ಟ ಇದು ಮಾಡ್ಬೇಕ್ರಿ.